ಶ್ರೀಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಪಿತೃಗಣ ವಿಚಾರ ಸಂಧಿಯ ಅರ್ಥವನ್ನು ನೋಡ್ತಾ ಇದ್ದೀವಿ. ಎಲ್ಲ ಪಾಯಿಂಟ್ಸ್ ನಾನು ಎಲ್ಲ ವಿಷಯವನ್ನು ಮಾತ್ರ ಪರ್ಫೆಕ್ಟಾಗಿ ನಾನು ಕವರ್ ಮಾಡ್ತಾ ಇದ್ದೀನಿ. ಪದೇ ಪದೇ ಕೇಳಬೇಕು, ಆವಾಗ ನಮಗೆ ಅದನ್ನು ಆಚರಣೆಯಲ್ಲಿ ಬರ್ತದೆ, ಅನುಸಂಧಾನಕ್ಕೆ ಬರ್ತದೆ. ಇನ್ನು ಇವತ್ತು 7ನೇ ನುಡಿ, ಪಿತೃಗಳ ವಿಚಾರ ಸಂಧಿಯ 7ನೇ ನುಡಿಯ ನೋಡೋಣ. 3500 ಮೇಲ್ ಅರೆ 105 ರೂಪದಿ ಜನಾರ್ದನ ಸೂರಿಗಳು ಮಾಡುವ ಸಮಾರಾಧನೆಗೆ ವಿಘ್ನಗಳು. ಆದರೆ ಇಲ್ಲಿ 3 ಸಂಖ್ಯೆ ಹೇಳ್ತಾ ಇದ್ದಾರೆ. ಏನು ಸಂಖ್ಯೆ ಹೇಳ್ತಾ ಇದ್ದಾರೆ? 3550, 3500 ಮೇಲೆ ಅರೆ ಅಂತಾರೆ, ಅರ್ಧ 100, ಅದಕ್ಕೆ ಅರೆ ಅಂತಾರೆ, ಅದಕ್ಕೆ 50. ಮೇಲೆ 105 ರೂಪದಿ, ಅರೆ 100 ಅಂತಂದರೆ ಅರ್ಧ 100 ಅಂದರೆ 50, ಮೇಲೆ 5 ಅಂದರೆ 3550 ರೂಪದಿಂದ ಇದು ಜನಾರ್ದನ ರೂಪಿ ಪರಮಾತ್ಮ, ಜನಾರ್ದನ ದುಷ್ಟರ ಮರ್ದನ ಮಾಡೋವಂಥ ರೂಪ ಭಗವಂತಂದು. ಇದು ಹೇಗೆ ಬಂತು? ಈ ಸಂಖ್ಯೆ ಹೇಗೆ ಬಂತು ಅಂದರೆ, ನಾವು ಭೋಜನ ಸಂಧಿಯಲ್ಲಿ ಇಲ್ಲಿ ಸಂಖ್ಯೆಯನ್ನು ಗಣನೆ ಮಾಡುವಂಥ ಪದ್ಧತಿಯನ್ನು ಕಲ್ತಿದ್ದೀವಿ. ಅದರಲ್ಲಿ ಬಂದಂಥ ಒಂದೊಂದು ಅಕ್ಷರಕ್ಕೆ ಎಷ್ಟನೇ ನಂಬರ್ ಅಕ್ಷರ ಇದೆ ಅದನ್ನು ವರ್ಣಮಾಲೆಯಲ್ಲಿ ಅಷ್ಟು ಮಾಡಿ ಇದು ಭಾಮಾಂಕವಾಗ ನೋಡ್ತೀವಿ. ಇದು ಸರಿಯಾಗಿ ಎಲ್ಲರೂ ತಿಳ್ಕೊಂಡಿವಿ ಆಲ್ರೆಡಿ, ಅದಕ್ಕೆ ತಿರುಗಾನೆ ಹೇಳೋದಿಲ್ಲ. ಅಂದರೆ ಇಲ್ಲಿ ಜ 3ನೇ ಅಕ್ಷರ, ನ 5ನೇ ಅಕ್ಷರ, ಆಮೇಲೆ ಅರ್ಧ ರ ಇದೆ, ಆಮೇಲೆ ನ ಇದೆ, ಇದು 8ನೇ ಅಕ್ಷರ, ಆಮೇಲೆ ಹಿಂಗೆ 3 + 2 ಕೂಡ 5 ಆಗಿರ್ತದೆ. ಅರ್ಧ ಅಂತದಲ್ಲ ಅದನ್ನು. ಸೊ ಅದಕ್ಕೆ ಇದೆಲ್ಲ ಸೇರಿ ಅದು 5 ಆಗ್ತದೆ. ಹೀಗೆ ಮಾಡಿ ಅದು 300 ಅದು ಉಲ್ಟಾ ತಗೊಂಡ್ರೆ ನಮಗೆ 3555 ಆಗ್ತದೆ ಅಂತನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಈ ಜನಾರ್ದನ ರೂಪಿ ಪರಮಾತ್ಮ, ಇದು ದುಷ್ಟ ಮರ್ದನ, ಅವ್ರು ಏನು ಮಾಡ್ತಾರೆ? ಸೂರಿಗಳು ಮಾಡುವ ಸಮಾರಾಧನೆಗೆ ವಿಘ್ನಗಳು. ಆದರೆ ಇದು ಮಂಗಳವಾದಂತಹದ್ದು. ಈ ಶ್ರಾದ್ದ ಅಂತಂದರೆ ಅಶುಭವಾದಂತಹದ್ದು ಕರ್ಮ ಅಂತ ಹೇಳ್ತಾರೆ. ಇಲ್ಲ, ಅದು ಶುಭವಾದಂತಹದ್ದೇ ಕರ್ಮ. ಆದರೆ ಅದರಲ್ಲಿ ಆವಾಗ ನಾವು ಯಾವುದೇ ಧರ್ಮ ಕಾರ್ಯ ಮಾಡುವಾಗ ನಮಗೆ ವಿಘ್ನಗಳು ಬರ್ತವೆ. ಆ ವಿಘ್ನಗಳನ್ನು ದೂರ ಮಾಡುವ ಕೆಲಸವನ್ನು ಜನಾರ್ದನ ರೂಪಿ ಪರಮಾತ್ಮ ಮಾಡ್ತಾನೆ. ವಿಶೇಷವಾಗಿ ಶ್ರಾದ್ದ ಮಾಡೋ ಕಾಲದಲ್ಲಿ ಈ ಹಸುರುಗಳನ್ನು ಮಾಡಿದಂಥ ಪುಣ್ಯಗಳು ಎಳ್ಕೊಂಡು ಹೋಗಬಾರ್ದು. ಅದಕ್ಕೋಸ್ಕರ ಅಲ್ಲಿ ಜನಾರ್ದನ ರೂಪಿ ಪರಮಾತ್ಮ ಕಾಯ್ತಾ ಇರ್ತಾನೆ, ರಕ್ಷಣೆ ಮಾಡ್ತಾನೆ ಅಂತ. ಸಮಾರಾಧನೆಗೆ ವಿಘ್ನಗಳು ಬಾರದಂತೆ, ಬರದೇ ಇರೋ ಹಾಗೆ ನೋಡ್ಕೋತಾನೆ. ಬಾರದಂತೆ ಬಹುಪ್ರಕಾರ ಸಮಸ್ತ ದುಷ್ಟರನ್ನು ಸಂಹಾರ ಮಾಡುತ್ತೆ. ಎಲ್ಲ ದಿಕ್ಕಿನಲ್ಲಿದ್ದು ಜನಾರ್ದನ ರೂಪಿ ಪರಮಾತ್ಮ ನಮಗೆ ಈ ಒಂದು ವಿಘ್ನಗಳು ಬರದೇ ಇರುವ ಹಾಗೆ ಬಹುಪ್ರಕಾರ ಎಲ್ಲ ಸಮಸ್ತ ದಿಕ್ಕಿಗಳನ್ನು ಇದ್ಬಿಟ್ಟು ಖರಾರಿ ಕಾಪಾಡುವನು. ಅಂದರೆ ಖರದೈತ್ಯನ ಸಂಹಾರ ಮಾಡಿದಂಥ ಖರದೈತ್ಯನ ಸಂಹಾರ ಮಾಡಿದಂಥ ರಾಮರೂಪಿ ಪರಮಾತ್ಮ, ಅದಕ್ಕೆ ಅಭಿನದಂಥ ಜನಾರ್ದನ ಪರಮಾತ್ಮ. ದೇವರಿಗೆ ಯಾವ ರೂಪಕ್ಕೂ ಭೇದ ಇಲ್ಲ ಅಂತ ಹೇಳೋಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಖರಾರಿ ಶಬ್ದವನ್ನು ಇಟ್ಟಿದ್ದಾರೆ. ಅದಕ್ಕೆ ಖರಾರಿ ಅಂತಾರೆ. ಮತ್ತು ರಾಮಗೂ ಅಂತಲ್ಲ ಅಂತಾರೆ. ರಾಮಕ್ಕೂ ಜನಾರ್ದನ ರೂಪಿಗೂ ಇನ್ನೂ ಭೇದವಿಲ್ಲ ಅಂತ ತಿಳ್ಕೋಬೇಕು. ಕಾಪಾಡುವನು, ರಕ್ಷಣೆ ಮಾಡ್ತಾನೆ. ಅಂದರೆ ಯಾವುದೂ ವಿಘ್ನಗಳು ಬರದೇ ಇರುವ ಹಾಗೆ ಜನಾರ್ದನ ರೂಪಿ ಪರಮಾತ್ಮ ನಮಗೆ ರಕ್ಷಣೆ ಮಾಡ್ತಾನೆ. ಆಮೇಲೆ ಹಂಗಾರೆ ಇಲ್ಲಿ ಖರಾರಿ ಅಂತ ಯಾಕೆ ಶಬ್ದ ಇಟ್ಟಿದ್ದಾರೆ ಅಂತಂದರೆ, ಅಸುರನ್ನು ನಾಶ ಮಾಡುವಂಥ ಕೆಲಸ ರಾಮದೇವರು ಮಾಡಿದ್ದಾರೆ. ಅದೇ ರೀತಿಯಾಗಿ ಆ ರೂಪಕ್ಕೂ ಭೇದವಿಲ್ಲ. ರಾಮರೂಪಕ್ಕೂ ಜನಾರ್ದನ ರೂಪಿ ಪರಮಾತ್ಮಕ್ಕೂ ಭೇದವಿಲ್ಲ. ಅವನು ಇದೇ ರೀತಿಯಾಗಿ ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಜನಾರ್ದನ ರೂಪಿ ಪರಮಾತ್ಮ ಈ ಬರುವಂಥ ಅಸುರ ಶಕ್ತಿಗಳಿಗೆ ನಾಶ ಮಾಡ್ತಾನೆ. ನಮ್ಮ ಶ್ರಾದ್ದ ಮಾಡುವಂಥ ಕಾರ್ಯಗಳನ್ನು ನಿರ್ವಿಘ್ನವಾಗಿ ಪಾರ ಮಾಡಿಸ್ತಾನೆ ಅಂತ. ಕಾಪಾಡುವನು, ಸರ್ವ ಶರೀರಗಳಿದ್ದು ಅವರವರ ಪೆಸರಿಂದ ಕರೆಸುತ್ತಲಿ. ಅಂದರೆ ಎಲ್ಲ ನಮಗೆಲ್ಲ ಸಿರಿಯೊಳಗೆ ಇರ್ತಾನೆ, ಎಲ್ಲ ದೇವತೆಗಳ ದ್ವಾರ ಇರ್ತಾನೆ. ಸೊ ಇಲ್ಲಿ ಎಲ್ಲೆಲ್ಲಿ ಇರ್ತಾನೆ ನಾವು ಚಿಂತನೆ ಮಾಡಬೇಕು. ಈಗ ಭೋಜ್ಯ ಪದಾರ್ಥ ಒಳಗಿದ್ದಾನೆ, ಭೋಕ್ತೃ ಒಳಗಡೆ ಇದ್ದಾನೆ, ಕರ್ತನಲ್ಲಿ ಇದ್ದಾನೆ, ಕ್ರಿಯಾದಲ್ಲಿ ಇದ್ದಾನೆ, ಕರ್ಮದಲ್ಲಿ ಇದ್ದಾನೆ. ಇಷ್ಟು ಆಯಾ ಸ್ಥಾನದ ಎಲ್ಲ ಕಡೆನೂ ಅವನು ಆಯಾ ಹೆಸರಿನಿಂದ ಕರೆಸ್ಕೊಂಡು, ಕರ್ತದಲ್ಲಿ ಕರ್ತ ಹೆಸರಿರ್ತಾನೆ, ಕರ್ಮದಲ್ಲಿ ಕರ್ಮ ಅಂತ ಹೆಸರದಿಂದ ಇದ್ದಾನೆ,
ಭೋಜ್ಯರಲ್ಲಿ ಭೋಜ್ಯ ಅಂತ, ಭಕ್ತರಲ್ಲಿ ಭಕ್ತರು ಅಂತ ಆಯಾ ಹೆಸರಿಂದ ಕರೆಸ್ಕೊಂಡು ಆಯಾ ಸ್ಥಳದಲ್ಲಿ ಭಗವಂತ ಇದ್ದಾನೆ. ಅದು ಅವರವರ ಹೆಸರಿಂದ ಕರೆಸುತ್ತಲಿ. ಅದೇ ರೀತಿಯಾಗಿ ಎಲ್ಲ ದೇವತೆಗಳ ದ್ವಾರ ಮಾಡಿಸ್ತಾ ಇರ್ತಾನೆ. ಆ ದೇವತೆಗಳ ಕೂಡ ಎಲ್ಲ ಭಗವಂತನ ಹೆಸರನ್ನೇ ಇರ್ತಾವೆ ಅವ್ರಿಗೂ ಕೂಡ. ಭಗವಂತ ಹೆಸರು ನಾವು ಇಟ್ಕೊಂಡಿರ್ತೇವೆ. ನಾವು ಈ ಮಕ್ಕಳಿಗೆಲ್ಲ ಭಗವಂತ ಹೆಸರು ಇಡ್ತೀವಲ್ಲ, ಆ ರೀತಿಯಾಗಿ. ಸೊ ಎಲ್ಲ ಹೆಸರುಗಳನ್ನು ಭಗವಂತನಿಗೆ ಅನ್ವಯ ಮಾಡಬೇಕು ಅಂತ ಹೆಸರಿಂದ ಕರೆಸುತ್ತಲಿ. ಅದೇ ನಾವು ಎಲ್ಲ ಕಡೆನೂ ಜನಾರ್ದನ ರೂಪಿ ಪರಮಾತ್ಮ ನಮಗೆ ರಕ್ಷಣೆ ಮಾಡ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನು 8ನೇ ನುಡಿಯಲ್ಲಿ ಜಯ ಜಯ ಜಯಕಾಂತ ದತ್ತಾತ್ರೇಯ ಕಪಿಲ ಮಹಿದಾಸ ಭಕ್ತ ಪ್ರಿಯ, ಇಲ್ಲಿ ಒಂದು ಸ್ವಲ್ಪ ಏನಾದರೆ ಒಂದು ಶಾಸ್ತ್ರವನ್ನು ಹೇಳಿದ ಮೇಲೆ ಜಗನ್ನಾಥದಾಸರಿಗೆ ಒಂದು ಚಟ. ಅವ್ರು ಏನಂತಂದರೆ ಅನೇಕ ಭಗವತ್ ರೂಪಗಳನ್ನು ಗುಣಗಾನ ಮಾಡುವಂಥ ಚಟ ಅವರಿಗೆ. ಸೊ ಒಂದು ನುಡಿ ಫುಲ್ ಭಗವಂತರ ಗುಣಗಾನಕ್ಕೋಸ್ಕರ ಅಂತ ಮೀಸಲಿಟ್ಬಿಡ್ತಾರೆ. ಅದೇ ರೀತಿಯಾಗಿ ಈ ನುಡಿ ಕೂಡ ಎಲ್ಲ ಭಗವಂತನ ಮಹಿಮೆಯನ್ನು ಹೇಳುವಂಥ ಒಂದು ನುಡಿ ಇಟ್ಟಿದ್ದಾರೆ ಇಲ್ಲಿ. ಜಯ ಜಯ ಜಯಕಾಂತ. ಈಗ ಜಯ ಜಯ ಅಂತ ಭಗವಂತನಿಗೇನು ಜಯ ಆಗೋದಿರ್ತದೆ, ಅವನಿಗೆ ಜಯ ಇದ್ದೇ ಇರ್ತದೆ. ಸೊ ಭಗವಂತನಿಗೆ ಜಯ ಅಂತಂದರೆ ಭಗವಂತ ಜಯಶೀಲನಾಗಿ ಇದ್ದಾನೆ ಅಂತಂದರೆ ನಮಗೆ ಜಯ ಆಗ್ತದೆ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ನಾವು ದೊಡ್ಡವರಾಗಿ ಅವ್ರು ಸ್ತುತಿ ಮಾಡುವಾಗ ಅವ್ರಿಗೆ ಹೇಳ್ತೀವಿ, ಅದನ್ನು ಹಂಗೆ ಮಾಡಿದರೆ ನಮಗೆ ಆ ಗುಣವನ್ನು ಅಭಿವೃದ್ಧಿ ಆಗ್ತದೆ ಅಂತ. ಸೊ ಜಯ ಜಯ ಜಯಕಾಂತ. ಜಯಕಾಂತ ಅಂತಂದರೆ ಜಯಪತಿ ಸಂಕರ್ಷಣ. ಈ ಸಂಕರ್ಷಣ ರೂಪ ಯಾವಾಗ ತಗೊಂಡವನು ಈ ನಾಶ ಮಾಡುವ ಈ ಸಂಸಾರವನ್ನು ಬ್ರಹ್ಮಾಂಡವನ್ನು ನಾಶ ಮಾಡುವಾಗ ಸಂಕರ್ಷಣಿ ಪರಮಾತ್ಮ ಈ ಬ್ರಹ್ಮಾಂಡವನ್ನು ಸುಡುತ್ತಾನೆ. ಅದಕ್ಕೆ ಇಲ್ಲಿ ಅದರಲ್ಲಿ ಲಯವನ್ನು ಭಗವಂತ ಮಾಡ್ತಾನೆ ಅನ್ನೋದನ್ನು ಇಲ್ಲಿ ತೋರಿಸ್ಕೊಟ್ಟು, ಆಮೇಲೆ ಇಲ್ಲಿ ದತ್ತಾತ್ರೇಯ ಅತ್ರಿ ಮತ್ತು ಋಷಿಯಲ್ಲಿ ಹುಟ್ಟಿದಂಥ ದತ್ತಾತ್ರೇಯ ರೂಪಿ ಪರಮಾತ್ಮ, ಇದು ಕೂಡ ಜ್ಞಾನ ಸ್ವರೂಪಿ ಇದ್ದಂಥ ಭಗವಂತ. ಆಮೇಲೆ ಕಪಿಲ, ಇಲ್ಲಿ ದೇವಹೂತಿಗೆ ಉಪದೇಶ ಮಾಡಿದಂಥ ಕಪಿಲ ರೂಪಿ ಪರಮಾತ್ಮ. ಆಮೇಲೆ ಮಹಿದಾಸ, ಇತರನಲ್ಲಿ ಹುಟ್ಟಿದಂಥ ಇತರ ದೇವಿಯಲ್ಲಿ ಹುಟ್ಟಿದಂಥ ಮಹಿದಾಸ ರೂಪಿ ಪರಮಾತ್ಮ, ಅವನು ಕೂಡ ಇಲ್ಲಿ ಜ್ಞಾನವನ್ನು ಉಪದೇಶ ಮಾಡಿದಂಥ ಜ್ಞಾನ ಕಾರ್ಯ ಮಾಡಿದಂಥದ್ದು. ಆಮೇಲೆ ಭಕ್ತ ಪ್ರಿಯ, ಭಕ್ತರಿಗೆ ಪ್ರಿಯ, ಭಕ್ತರು ಇವನಿಗೆ ಪ್ರಿಯ ಅಂತ. ಅದೇ ಯಾರು ಭಕ್ತರು ಇರ್ತಾರೋ ಅವ್ರ ಮೇಲೆ ಭಗವಂತ ಪ್ರೀತಿ ಮಾಡ್ತಾರೆ. ಯಾರು ಭಕ್ತಿ ಮಾಡ್ತಾರೆ ಅವ್ರಿಗೂ ಕೂಡ ಕೃಷ್ಣನ ಮೇಲೆ ಭಗವಂತನಿಗೆ ಅಷ್ಟು ಪ್ರೀತಿ ಇರ್ತದೆ. ಸೊ ಹೀಗೆ ಭಕ್ತ ಪ್ರಿಯ ಅಂತ ಶಬ್ದ ಇಟ್ಟಿದ್ದಾರೆ. ಆಮೇಲೆ ಪುರಾತನ ಅಂದರೆ ಅನಾದಿ ಕಾಲದಿಂದ ಭಗವಂತ ಇದ್ದಾನೆ. ಅವನಿಗೆ ಅಂತ್ಯ ಜನನ ಮರಣ ಇಲ್ಲ. ಅಲ್ಲಿ ಅನೇಕ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಲಯ ಮಾಡ್ತಾನೆ. ಮುಂದೆ ಅನೇಕ ಬ್ರಹ್ಮಾಂಡ ಸೃಷ್ಟಿ ಮಾಡಿ ಲಯ ಮಾಡ್ತಾರೆ. ಸೊ ಭಗವಂತನಿಗೂ ಲಕ್ಷ್ಮೀ ದೇವಿಗೂ ಲಯ ಇಲ್ಲ. ಅವರು ಅನಾದಿಯಿಂದ ಇದ್ದಾರೆ, ಅನಾದಿವರೆಗೂ ಮುಂದೆ ಅನಂತವರೆಗೂ ಇರ್ತಾರೆ ಅಂತ. ಅನಂತ ಪುರಾತನ ಪುರುಷ ಅಂತಾರೆ ಎಲ್ಲ ಜೀವರಾಶಿ ಒಳಗಡೆ ಶ್ರೇಷ್ಠರಾದಂಥದ್ದು. ಎಲ್ಲ ಜೀವರಾಶಿಗಳೆಲ್ಲ ದೇವತೆಗಳಿಗೆ ಎಲ್ಲರಿಗಿಂತನೂ ಶ್ರೇಷ್ಠನಾದಂಥ ಭಗವಂತ ಪುರುಷ. ಪೂರ್ಣ ಆನಂದ ಮಾನ ಘನ, ಅಂದರೆ ಇದು ಮಾನ ಘನ, ಪೂರ್ಣ ಆನಂದ ಮಾನ ಘನ. ಅಂದರೆ ಇಲ್ಲಿ ಅಷ್ಟು ಶ್ರೇಷ್ಠವಾದ ನಿಬಿಡವಾದಂಥದ್ದು ಪರಿಪೂರ್ಣನಾದಂಥ ಭಗವಂತನ ಜ್ಞಾನ, ಅಷ್ಟು ಗಟ್ಟಿಯಾಗಿದ್ದಂಥ ಆನಂದ, ಅಂದರೆ ಶ್ರೇಷ್ಠವಾದಂಥದ್ದು, ಬಹಳಷ್ಟು ಆನಂದ ಇದ್ದಂಥ ಭಗವಂತ, ನಿಬಿಡವಾದಂಥದ್ದು, ಪೂರ್ಣನಾಗದಿದ್ದಂಥ ಭಗವಂತ. ಆಮೇಲೆ ಇಲ್ಲಿ ಹಯವದನ, ಇದು ಪ್ರಳಯ ಕಾಲದಲ್ಲಿ ಇದು ಹಯವದನ, ಇದು ಮುಕ್ತರಿಗೆ ಜ್ಞಾನೋಪದೇಶ ಮಾಡುವಂಥದ್ದು ರೂಪ. ಮುಕ್ತರಿಗೆ ಜ್ಞಾನ ಉಪದೇಶ ಮಾಡ್ತಾನೆ. ಇನ್ನು ಮುಕ್ತಿ ಆದಮೇಲೆ ಮತ್ತೆ ಯಾಕೆ ಜ್ಞಾನ ಬೇಕು ಅಂತಂದರೆ ಜ್ಞಾನ ಅಭಿವೃದ್ಧಿ ಆಗೋದಕ್ಕೆ. ನಮ್ಮ ಸ್ವರೂಪದಲ್ಲಿ ಆನಂದ ಜ್ಞಾನ ಇದೆ, ಅದನ್ನು ಪ್ರಕಟ ಮಾಡೋಕ್ಕೋಸ್ಕರ, ಅದನ್ನು ಹೇಳೋಕ್ಕೋಸ್ಕರ, ತೋರಿಸೋಕ್ಕೋಸ್ಕರ ಹೈವದ ರೂಪಿ ಪರಮಾತ್ಮ ನಮಗೆ ಮುಕ್ತರಾದಂಥ ಜೀವರಾಶಿಗಳಿಗೆ ಜ್ಞಾನ ಉಪದೇಶ ಮಾಡ್ತಾರೆ ಅಂತ. ಆಮೇಲೆ ಹರಿ, ಇದು ಮೋಕ್ಷಪ್ರ. ಅದನ್ನೇ ನಮ್ಮ ಬಿಂಬರೂಪಿ ಪರಮಾತ್ಮನಿಗೆ ಹರಿ ಅಂತ ಕರೀತಾರೆ. ಅದು ಕೂಡ ಮೋಕ್ಷಪ್ರದ. ಯಾಕಂದರೆ ನಮಗೆ ಬಿಂಬರೂಪಿ ಪರಮಾತ್ಮ ದ್ವಾರಾನೇ ನಮಗೆ ಪ್ರೇರಣೆ ಆಗ್ತದೆ. ಆಮೇಲೆ ನಮ್ಮ ಕಡೆಯಿಂದ ಕಾರ್ಯನು ಅವನೇ ಮಾಡಿಸ್ತಾನೆ, ಅದರಿಂದ ಅವನೇ ನಮಗೆ ಮೋಕ್ಷಪ್ರದ ಆಗ್ತಾನೆ ಅಂತ. ಆಮೇಲೆ ಹಂಸರೂಪಿ ಪರಮಾತ್ಮ, ಅಂದರೆ ಒಂದು ಜ್ಞಾನೋಪದೇಶ ಉಪದೇಶ ಎಲ್ಲ ಜ್ಞಾನರೂಪಿ ಅನಂತರೂಪಿ ಪರಮಾತ್ಮ ಇಲ್ಲಿ ವಾಯುದೇವಂತರ್ಗತನಾಗಿಂಥದ್ದು. ಅಥವಾ ಹಂಸರೂಪಿ ಪರಮಾತ್ಮ ಅಂದರೆ ದುಃಖ ದೂರನಾದಂಥದ್ದು, ದೋಷ ದೂರನ ದುಃಖ ದೂರ ಆದಂಥ ಭಗವಂತ ಅಂತ ಹೇಳ್ತೀವಿ. ಲೋಕತ್ರಯ ವಿಲಕ್ಷಣ, ಅಂದರೆ ಇದು ಮೂರು ಲೋಕದಲ್ಲಿ ವಿಲಕ್ಷಣ ಆಗಿದ್ದಂಥ ಅವನಂತೆ ಯಾರೂ ಇಲ್ಲ.
ವಿಲಕ್ಷಣ ಆಗಿದ್ದಾನೆ, ಶ್ರೇಷ್ಠನಾಗಿದ್ದಾನೆ, ಜ್ಞಾನಮಂದನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ, ದುಃಖ ದೂರನಾಗಿದ್ದಾನೆ, ನಿಖಿಳ ಜಗದ ಆಶ್ರಯ ಸಮಸ್ತ ಬ್ರಹ್ಮಾಂಡಕ್ಕೆ ಆಶ್ರಯ ಕೊಟ್ಟಂಥ ಭಗವಂತ, ಆಶ್ರಯನಾಗಿ ಇದ್ದಾನೆ, ಆಶ್ರಯನಾಗಿ ಕೊಟ್ಟಂಥ ಭಗವಂತ, ನಿರಾಮಯ ದೋಷ ದೂರನಾಗಿ ಇದ್ದಾನೆ, ಯಾವ ದೋಷವನ್ನು ಅವನಲ್ಲಿ ಇಲ್ಲ. ದಯದಿ ಸಂತೈಸೆಂದು ಪ್ರಾರ್ಥಿಸುವುದು, ಕರುಣದಿಂದ ನಮಗೆ, ಯಾಕಂದರೆ ನಮ್ಮಲ್ಲಿ ಅನೇಕ ದೋಷಗಳು, ನಾವು ಮಾಡಿದಂಥ ಒಂದು ಸೇವೆ ಕೂಡ ಕಲುಷಿತ, ನಮ್ಮ ಅಂತಃಕರಣ ಕಲುಷಿತ, ಇಂಥದ್ರಲ್ಲೇ ಮಾಡಿದಂಥ ಸೇವೆ ಕಲುಷಿತವಾಗಿರ್ತದೆ. ಆದರೂ ನಮ್ಮ ಮೇಲೆ ದಯಾ ಮಾಡಿ ನಮಗೆ ರಕ್ಷಣೆ ಮಾಡು, ನಮ್ಮ ಸಂತೋಷನ ಕೊಡು, ರಕ್ಷಣೆ ಮಾಡು ಅಂತ ನಾವು ಪ್ರಾರ್ಥನೆ ಮಾಡಬೇಕು ಅಂತ. ಇದು ಭಾಳ ಮುಖ್ಯವಾದಂಥದ್ದು ಪಾಯಿಂಟು. ನಾವು ಮಾಡಿದಂತಹ ಸೇವೆನೇ ಶ್ರೇಷ್ಠ, ನಾವೇ ಶ್ರೇಷ್ಠ ಅಂತ ಅನ್ಕೋಬಿಟ್ಟಿರ್ತೀವಿ. ಪ್ರತಿಯೊಬ್ಬರು ನೋಡಿ, ನಾವು ಏನು ತಪ್ಪು ಮಾಡೋದಿಲ್ಲ ಅಂತಲೇ ತಲೆ 100% ಇನ್ಕ್ಲೂಡಿಂಗ್ ಮೀ. ನಾನು ತಪ್ಪು ಮಾಡಿಲ್ಲ, ಇನ್ನು ಸುಮ್ಮನೆ ಮಂದಿ ಬೈತಾರೆ. ಪ್ರತಿಯೊಬ್ಬರು ಹೀಗೆ ಹೇಳ್ತೀವಿ ನಾವು. ಯಾಕೆ ಅವ್ರ ದೃಷ್ಟಿಯಿಂದ ನಾವು ಮಾಡಿದ ತಪ್ಪು ನಮಗೆ ಕಂಡು ಬರೋದಿಲ್ಲ. ಅದೇ ರೀತಿಯಾಗಿ ನಾವು ಮಾಡಿದಂಥ ಸೇವೆಯನ್ನಾಗಲಿ ಭಕ್ತಿಯಲ್ಲಾಗಲಿ ಭಗವಂತನ ಮೇಲೆ ಪೂರ್ತಿ ಇರುವುದಿಲ್ಲ, ಕಲುಷಿತವಾಗಿ ಇರ್ತದೆ. ಅದು ಕೂಡ ಸ್ವೀಕಾರ ಮಾಡಿ ನಮಗೆ ದಯದಿಂದ ಸಂತೈಸು. ಅದಕ್ಕೆ ಭಗವಂತನಿಗೆ ಕರುಣಾಮಯಿ ಅಂತ ಕರಿತೀವಿ. ಅಂಥ ಕರುಣಾಮಯಿ ಅಂತ ಭಗವಂತ ನಮಗೆ ರಕ್ಷಣೆ ಮಾಡುವಂಥ ಪ್ರಾರ್ಥನೆ. ರಕ್ಷಣೆ ಅಂತನೇನು, ನಮ್ಮ ಧರ್ಮ ಕಾರ್ಯ ಮಾಡುವಾಗ ಬರುವಂಥ ವಿಘ್ನಗಳನ್ನು ಬರದೇ ಇರುವ ಹಾಗೆ ರಕ್ಷಣೆ ಮಾಡು. ಆಮೇಲೆ ನಮಗೆ ಮೋಕ್ಷ ಸಿಗೋ ಹಾಗೆ ರಕ್ಷಣೆ ಮಾಡು. ತಿರ್ಗಾ ನಾವು ಪಾಪಗಳನ್ನು ಮಾಡಿ ತಿರ್ಗಾ ನಾವು ರಿವರ್ಸ್ ಗಾಡಿ ಹೊಡಿಲಾರ್ದು ಹಾಗೇ ನಮಗೆ ರಕ್ಷಣೆ ಮಾಡು. ಅದಕ್ಕೆ ಈ ರೀತಿಯಾಗಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇನ್ನು 9ನೇ ನುಡಿಯಲ್ಲಿ ಷಣ್ಣವತಿ ಎಂಬ 2 ಅಕ್ಷಡ್ಯನ್ನು ಷಣ್ಣವತಿ ನಾಮದಲ್ಲಿ, ಅಂದರೆ ಇಲ್ಲಿ ನಾವು ಅಜಾದಿ ರೂಪಗಳ ಚಿಂತನೆ ಮಾಡ್ಕೊ. ಷಣ್ಣವತಿ ಅಂದರೆ ಷಡ್ಗುಣಾಯ ನಮಃ, ಷಣ್ಣಾತ್ಮಾನಾಯ ನಮಃ, ಆಮೇಲೆ ತರಾಯ ನಮಃ, ಹೀಗೆ ಎಲ್ಲ ಅಕ್ಷರ. ಷ ಣ ವ ವರಾಹಾಯ ನಮಃ, ಆಮೇಲೆ ಷಣ್ಣವತಿ ತರಾಯ ನಮಃ. ಹೀಗೆ ಈ ಒಂದೊಂದು ಅಕ್ಷರಕ್ಕೆ ಒಂದೊಂದು ಭಗವದ್ ರೂಪ, ಅಜಾದ ರೂಪಗಳನ್ನ ನಾವು ಜ್ಞಾಪಕ ಮಾಡ್ಕೋಬೇಕು. ಅಲ್ಲಿ ಅಷ್ಟರೂಪದಿಂದ ಅಷ್ಟರೂಪದ ಅಕ್ಷರ 2 ಈಡ್ಯನು, ಅಕ್ಷರ ಈಡ್ಯನು ಅಂದರೆ ಶರಣವತಿ ಎಂಬ 2 ಅಕ್ಷರನು ಈಡ್ಯನು ಸ್ತುತ್ಯನಾದಂಥ, ಆ ರೂಪಕ್ಕೂ ಆ ರೂಪದಿಂದ ಸ್ತುತ್ಯನಾದಂಥ ಭಗವಂತ ಷಣ್ಣವತಿ ನಾಮದಲ್ಲಿ ಕರೆಸುತ್ತ ತನ್ನವರ ಸದ್ಭಕ್ತಿ ಪೂರ್ವಕದಿಂದ ಮಾಡುತ್ತೀರ. ಇನ್ನು ಷಣ್ಣವತಿ ಅಂತಂದ್ರೇನು, ಷಡ್ಗುಣೇಶ್ವರರಾದಂಥ ಭಗವಂತ ಈ ಷಣ್ಣವತಿ ಒಂದು ಸಂಖ್ಯೆಯನ್ನು ಬೇರೆ ಬೇರೆ ಕಡೆ ಬೇರೆ 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 ರೀತಿಯಾಗಿ ಗಣನೆ ಮಾಡುವಂಥ ಪದ್ಧತಿ ಇದೆ. ನಿನ್ನೇನು ನಾವು ನೋಡಿದ್ವಿ ಷಣ್ಣವತಿ ಹೇಗೆ ಏನು ನಾವು ಕೌಂಟ್ ಮಾಡ್ತೀವಿ ಅಂತ. ಅಲ್ಲಿ ವಸುರುದ್ರಾದಿತ್ಯರನ್ನೆಲ್ಲನೂ ಸೇರಿಸಿ ಮತ್ತು ಕರ್ಮಕ್ರಿಯೆ ಒಳಗೆ ಸೇರಿಸ್ಬಿಟ್ಟು 96 ಆಯಿತು. ಇಲ್ಲೇನು ಬೇರೆ ರೀತಿಯಾಗಿ 96 ಸಂಖ್ಯೆಯನ್ನು ತೋರಿಸ್ಕೊಡ್ತಾ ಇದ್ದಾರೆ. ಅದು ಇಲ್ಲಿ ದೇವತೆಗಳು, ಈ ಕಡೆ ಇಲ್ಲಿ ದೇವತೆ ಒಳಗಡೆ ಶಬ್ದವನ್ನು ಇಟ್ಟಿದ್ದಾರೆ. ನಾಮದಲ್ಲಿ ಕರೆಸುತ್ತ ತನ್ನವರ ಸದ್ಭಕ್ತರು, ತನ್ನವರ್ತರು ಅವರು ಭಕ್ತರು. ಯಾರು ಭಕ್ತರು? ದೇವತೆಗಳವರು ಪರವ ಭಕ್ತರು. ಅಲ್ಲಿ ಅವರು ಯಾರ್ಯಾರು ಅಂತ ತಿಳ್ಕೊಂಡಿದ್ದಾರೆ. ಮರುದ್ಗಣದವರು 47, ಆದಿತ್ಯಗಣದವರು 12, ಸಾಧ್ಯಗಣ 3, ವಸುಗಣ 8, ರುದ್ರಗಣ 11, ಅಶ್ವಿನಿ 2, ಋಷಿಗಣದವರು 7 ಜನ. ಹೀಗೆಲ್ಲ ಸೇರಿದರೆ 90 ಆಗ್ತದೆ. ಅದರಲ್ಲಿ ತಿರ್ಗಾ ಯಮ ಸೋಮ ಕವ್ಯವಾಹನ ಅಂತಂದ್ರೆ ಅಗ್ನಿ, ಯಮ ಸೋಮ ಅಗ್ನಿ, ಆಮೇಲೆ ವಸು ರುದ್ರ ಆದಿತ್ಯ, ಇಷ್ಟು 6 ಜನ ಸೇರಿಸಿದರೆ 96 ಸಂಖ್ಯೆ ಆಗ್ತದೆ. ಸೊ ಹಿಂದೆ ಷಣ್ಣವತಿ ನಾಮದಿಂದ ಕರೆಸುತ್ತ, ಅದೇ ಅಂದರೆ ಇಷ್ಟೆಲ್ಲ ಹೆಸರದಿಂದ ಇವೆಲ್ಲ ಹೆಸರು ಬಂತು, ಇಷ್ಟು ಹೆಸರದಿಂದ ಕರೆಸ್ಕೊಳ್ತಾನೆ ಭಗವಂತ ಅನ್ನೋದನ್ನು ಇಲ್ಲಿ ಹೇಳ್ತಾನೆ. ಅದು 96 ಸಂಖ್ಯೆ ಹೆಸರದಿಂದ ಕರೆಸ್ಕೊಳ್ತಾನೆ ಅಂತ ಹೇಳ್ತಾರೆ. ನಾಮದಲ್ಲಿ ಅಂತ ಹೇಳಿದಾರಲ್ಲ, ಅದಕ್ಕೆ ಇವು ನಾಮಗಳು ಯಾವ್ಯಾವು ಅನ್ನೋದನ್ನು ಅಷ್ಟಲ್ಲ ಇಲ್ಲೆಲ್ಲಿ ಹೆಸರುಗಳು ಹೇಳಿದರು. ಕರೆಸುತ್ತ, ಆ ನಾಮದಿಂದ ಕರೆಸುತ್ತಲೇ ತನ್ನವರ ಸದ್ಭಕ್ತಿ ಪೂರ್ಣ ಮಾಡುತ್ತೀಹ. ತನ್ನವರ ಅವನ ಭಕ್ತರು, ಅವನ ಶ್ರೇಷ್ಠವಾದ ಭಕ್ತರು ಎಲ್ಲರೂ ದೇವತೆಗಳು.
ನಾವು ಕೂಡ ಭಕ್ತರು ತರಿಸ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ, ಆದರೂ ಕೂಡ ಅಂಥದ್ದಂಥ ಶ್ರೇಷ್ಠವಾದಂಥ ಭಕ್ತಿ ಇಲ್ಲ. ಯಾಕಂದರೆ ಏನೋ ಒಂದು ಪಾರಾಯಣ ಮಾಡುವಾಗ, ಜಪ ಮಾಡುವಾಗ ಮಾತ್ರ ನಮಗೆ ಅನುಸಂಧಾನ ಇರ್ತದೆ, ಭಕ್ತಿ ಇರ್ತದೆ, ಆಮೇಲೆ ಹೊರಟು ಹೋಗ್ಬಿಡ್ತದೆ, ಸತತವಾಗಿರುವುದಿಲ್ಲ. ಅದಕ್ಕೆ ಸದ್ಭಕ್ತಿ ಮಾಡುತ್ತೀಹ ಪುಣ್ಯಕರ್ಮವ ಸ್ವೀಕರಿಸಿ. ಇದೆಲ್ಲ ನಾವು ಮಾಡುವಂಥ ಇಲ್ಲ ಪುಣ್ಯಕರ್ಮಗಳನ್ನು. ಈ ಪುಣ್ಯಕರ್ಮಗಳನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಕಾರುಣ್ಯ ಸಾಗರ ಕಾರುಣ್ಯನಾಗಿದ್ದಾನೆ. ಇನ್ನು ಪುಣ್ಯಕರ್ಮ ಸ್ವೀಕಾರ, ಇದು ಬಹಳ ಮಹತ್ವವಾದಂಥ ತತ್ವ. ಷೋಡಶಿನಲ್ಲಿ ಬರ್ತದೆ. ಈಗ ಪುಣ್ಯಕರ್ಮ ಸ್ವೀಕಾರ ಮಾಡ್ತಾನೆ. ಅದರಲ್ಲಿ ಅದು ಸ್ಥೂಲ ಭಾಗ, ಸೂಕ್ಷ್ಮ ಭಾಗ ಅನ್ನೋದನ್ನು ಇರ್ತದೆ. ಈ ಸ್ಥೂಲ ಭಾಗವನ್ನು ನಮಗೆ ಐಹಿಕ ಸುಖವನ್ನು ಕೊಡ್ತದೆ. ಸೂಕ್ಷ್ಮ ಭಾಗ, ಪುಣ್ಯದ ಸೂಕ್ಷ್ಮ ಭಾಗ ನಮಗೆ ಭಗವಂತನ ಮೇಲೆ ಜ್ಞಾನ ಭಕ್ತಿಯನ್ನು ಹೆಚ್ಚು ಮಾಡ್ತದೆ ಅಂತ. ವೈರಾಗ್ಯ ಎಲ್ಲ, ಭಗವಂತನ ಬಗ್ಗೆ ವೈರಾಗ್ಯ ಮಾಡಬಾರ್ದು ನಾವು, ಬೇಕು 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 ಅಂತ ಅನ್ಬೇಕು. ಸೊ ಅದಕ್ಕೆ ಪುಣ್ಯಕರ್ಮವನ್ನು ಸ್ವೀಕಾರ ಮಾಡಿ ಅವನೇನು ಮಾಡ್ತಾನೆ, ನಮಗೆ ಒಂದು ಸ್ಥೂಲ ಭಾಗವನ್ನು ನಮಗೆ ಐಹಿಕ ಸುಖವನ್ನು ಕೊಟ್ಬಿಡ್ತಾನೆ. ಆಮೇಲೆ ಸೂಕ್ಷ್ಮ ಭಾಗವನ್ನು ನಾವು ಭಗವಂತ ಹತ್ತಿರ ಹೋಗುವ ಹಾಗೆ ಜ್ಞಾನ ಭಕ್ತಿಯನ್ನು ಅಭಿವೃದ್ಧಿಗೊಳಿಸ್ತಾನೆ, ಅವನಲ್ಲಿ ಭಕ್ತಿ ಹೆಚ್ಚು ಮಾಡಿಸ್ತಾನೆ ಅಂತ. ಅದಕ್ಕೆ ಅವನು ಕಾರುಣ್ಯ ಸಾಗರ, ಅದಕ್ಕೆ ಅವನಿಗೆ ಕಾರುಣ್ಯ ಸಾಗರ ಅಂತ ಹೇಳ್ತೀವಿ. ಸಲಹುವನು, ರಕ್ಷಣೆ ಮಾಡ್ತಾನೆ. ಇನ್ಮೇಲೆ ಎಲ್ಲ ಹೇಳಿದಂತೆ ನಮಗೆ ಗಳಿಸಿದ್ದ ಪುಣ್ಯವನ್ನು ಉಳಿಯುವ ಹಾಗೆ ರಕ್ಷಣೆ ಮಾಡ್ತಾನೆ. ಪುಣ್ಯವನ್ನು ಗಳಿಸುವಾಗ ನಮಗೆ ಬರುವಂಥದ್ದು ಏನು ಅಡೆತಡೆ ಇರ್ತದೆ ಅದನ್ನೆಲ್ಲ ಪರಿಹಾರ ಮಾಡ್ತಾನೆ. ಆ ರೀತಿಯಾಗಿ ರಕ್ಷಣೆ ಮಾಡ್ತಾನೆ. ಹೀಗೆ ಎರಡು ರೀತಿಯಾಗಿರೋ ತಗೋಬೇಕು. ಬ್ರಹ್ಮಣ್ಯ ದೇವ ಭವಾಬ್ಧಿಪೋತ ಬಹುಪ್ರಕಾರದಲ್ಲಿ, ಅದರಲ್ಲಿ ಬ್ರಹ್ಮನನ್ನು ತಿಳಿದ ಬ್ರಾಹ್ಮಣ, ಅದಕ್ಕೆ ಬ್ರಹ್ಮಣ್ಯ ದೇವ ಅಂತ ಹೇಳ್ತಾರೆ. ಬ್ರಹ್ಮಣ್ಯ ದೇವ ಅಂತಾನೆ, ಬ್ರಹ್ಮನ ಅಂದರೆ ಪರಬ್ರಹ್ಮನ ಬಗ್ಗೆ ಜ್ಞಾನ ಇದ್ದವನಿಗೆ, ಅಂಥ ಬ್ರಾಹ್ಮಣನಿಗೆ ಬ್ರಹ್ಮಣ್ಯ ದೇವ ಭವ ಅಬ್ಧಿ ಪೋತ, ಇದು ಸಂಸಾರ ಎಂಬ ಸಾಗರವನ್ನು, ಪೋತ ಅಂದರೆ ನಾವೇ, ಈ ನಾವೇ ಅಂತ ಇರ್ತದೆ. ನಾವು ಈ ಭಗವಂತನ ನಾಮಸ್ಮರಣೆ ನಮಗೆ ಈ ಸಾಗರ ದಾಟಲಿಕ್ಕೆ ನಾವೇ ಅಂತ ಇರ್ತದೆ. ಬಹುಪ್ರಕಾರದಲ್ಲಿ, ಅನೇಕ ಪ್ರಕಾರದಿಂದ ನಮಗೆ ಅವನು ರಕ್ಷಣೆ ಮಾಡ್ತಾನೆ. ಈ ನಾವೆಯನ್ನು ನಮಗೆ ಪ್ರಕಾರದಲ್ಲಿ ಇರ್ತದೆ. ಸೊ ಇಲ್ಲಿ ಷಡ್ಗುಣೇಶ್ವರ ಇದ್ದಂಥ ಭಗವಂತ ಅವನು ನಮಗೆ ಇಷ್ಟೆಲ್ಲ ಕೊಡ್ತಾನೆ. ಕಡೆಗಣಿಸಿದ್ನೆ ನಮಗೆ ದುಷ್ಟ ಕರ್ಮವನ್ನು ಕಡೆಗಣಿಸಿ, ಅದು ನಮಗೆ ದುಷ್ಟಕರ್ಮಗಳು ಇರ್ತವೆ, ಅದನ್ನು ನಿರ್ಲಕ್ಷ್ಯ ಮಾಡಿಬಿಟ್ಟು ನಮಗೆ ಅದು ಕೊಡುವಂತೆ. ಹಾಂ, 9 ನೋಡಿಲ್ಲ, ಭವಾಬ್ಧಿಪೋತ ಬಹು ಪ್ರಕಾರದಲ್ಲಿ. ಅಂದರೆ ಇದು ಐಶ್ವರ್ಯ ಗುಣ ಸಂಪೂರ್ಣ ಇದ್ದಂತಹ ಭಗವಂತ. ಅವನ ಐಶ್ವರ್ಯ ಏನೇನಿದೆ, ಐಶ್ವರ್ಯ, ಬಲ, ವೀರ್ಯ, ಯಶಸ್ಸು, ಸಂಪತ್ತು, ಜ್ಞಾನ, ವಿಜ್ಞಾನ, ಇದೆಲ್ಲ ಅವನು ಷಡ್ಗುಣ ಐಶ್ವರ್ಯ ಅಂತ ಹೇಳ್ತೀವಿ. ಇಂಥ ಇದ್ದಂಥ ಭಗವಂತ ನಮಗೆ ಬಹು ಪ್ರಕಾರದಲ್ಲಿ ಅನೇಕ ಪ್ರಕಾರದಿಂದ ಬರುವಂಥ ವಿಘ್ನಗಳನ್ನು ನಮಗೆ ರಕ್ಷಣೆ ಮಾಡ್ತಾನೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು.